ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ ಹೇಳ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ಗೊತ್ತಿರೋದೇ ಇವತ್ತು ಸಂಡೇ ಲಾಗ್ಸ್ ಅಂದ್ರೆ ನಾವು ಬಂದೇ ಬರ್ತೀವಿ. ಮಜಾ ನೈ ಆ ರಹಾ. ಸಂಡೇ ಬಿಟ್ರೆ ಬೇರೆ ದಿನ ನಮ್ಗೆ ವಿಡಿಯೋ ಶೂಟ್ ಮಾಡೋಕೆ ಟೈಮ್ ಇಲ್ಲ. ಸಂಡೇ ಒಂದಿನ ಶೂಟ್ ಮಾಡಿ ವಾರ ಪೂರ್ತಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದೇ ಕೆಲಸ. ಬಟ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನನಗೂ ಗೊತ್ತಿಲ್ಲ. ಊರ್ ಮುಂದೆ ಬಾಯ್ಸ್ ಕಾಯ್ತಾ ಇದಾರೆ, ಅವ್ರ ಜೊತೆ ಹೋಗ್ಬಿಟ್ಟು ಏನಾದ್ರು ಕಿತಾಪತಿ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಕೆಲಸ ಐತೆ ಅದನ್ನ ಮಾಡಿಸ್ಬೇಕು. ಹೋಗ್ಬಿಟ್ಟು ಸಿಗ್ತೀನಿ. ಹಾಯ್ ಬಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಮ್ಮ ಎಕ್ಸ್ಪೆರಿಮೆಂಟು ಟ್ರ್ಯಾಕ್ಟರ್ ಮೇಲೆ. ಹಿಂಗೆ ಇವತ್ತು ಕ್ರೇಜಿ ಎಕ್ಸ್ಪೆರಿಮೆಂಟ್ ಮಾಡಕ್ ಬಂದಿವಿ ಟ್ರ್ಯಾಕ್ಟರ್ ಮೇಲೆ. ವೆದರ್ ಮಾತ್ರ ಸೈಕ್ ಆಗೈತೆ. ಮೇಲ್ಗಡೆ ನೋಡಿ ಬ್ಲೂ ಸೈಕ್ ಆಗಿ ಕಾಣಿಸ್ತಾ ಇದೆ. ಸೈಕ್ ಮಾತ್ರ ಸೈಕ್ ಆಗಿ ಕಾಣಿಸ್ತಾ ಇದೆ. ಸ್ಕೈ ಮಾತ್ರ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ವೆದರ್ ಮಾತ್ರ ಸೈಕ್ ಆಗೈತೆ. ಬ್ಲೂ ಸ್ಕೈ ಜೊತೆಗೆ ಗ್ರೀನ್ ವೆದರ್. ಇದ್ರ ಮುಂದೆ ಯಾವ ಕೇರಳನೂ ಇಲ್ಲ. ಹೌದಾ ಯಜಮಾನ್ರೆ? ನೀವು ಬಿಡಿ ಬರೋ ಬೆಂಕಿ ನೀವು. ಈಗ ಟ್ರ್ಯಾಕ್ಟರ್ ಓಡ್ಸಕ್ ಹೋಗದ ಇಷ್ಟೊಂದು ಹಾಕ್ಕೊಂಡ್ರೆ ಹೆಂಗೆ ಬ್ರೋ? ಈಗ ಟ್ರ್ಯಾಕ್ಟರ್ ಓಡ್ಸಕ್ ಹೋಯ್ತಾವಿ. ಹಾಂ ಬ್ರೋ, ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲೇ ಇಲ್ಲಿ ತನಕ ಟ್ರ್ಯಾಕ್ಟ್ರಲ್ಲೂ ಒಂದ್ಸಲ ಓಡಿಸಿಲ್ಲ, ಆದರೂ ಪ್ರಯೋಗ ಮಾಡೋಕೆ ಹೋಯ್ತಾವನಿ. ಬಟ್ ಆದರೆ ರೀಲ್ಸ್ ಮಾತ್ರ ಕ್ರೇಜಿಯಾಗಿ ಬರ್ತದೆ. ರೀಲ್ಸ್ ಶೂಟ್ ಮಾಡ್ಸೋಕ್ಕೋಸ್ಕರ ಇವತ್ತು ಒಳಗೆ ಬಂದಿರೋದು. ನಮ್ದೆಲ್ಲ ಆಟೋ ಪೈಲಟ್ ಟೆಸ್ಲಾದಲ್ಲಿ ನೋಡಿರ್ತೀರಾ, ಟ್ರ್ಯಾಕ್ಟರ್ ನೋಡಿದ್ದೀನಿ ಇವಾಗ. ಬಾವದ ನಾವಿವಾಗ ಹೋಗ್ತಾ ಇದೀವಿ ಶುಂಠಿಗೆ ನೀರು ಹಾಯ್ಸೋಕ್ಕೆ. ಹಳ್ಳಿ ಕಡೆ ಅಂದರೆ ಒಳ್ಳೆ ಜೀವನ, ಸುಮ್ಮನೆ ಹೊಲ ಮಾಡ್ಕೊಂಡು ಸೇರ್ಕೊಂಡ್ಬಿಟ್ಟು ನಾಯ್ಕೆ ಯಾಕೆ ಬೇಕು ನಿಮ್ಮ ಜೀವನ? ನಿಮ್ದು ಒಂದು ಜೀವನವಾ? ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಮಾಗರ ಕುದಿವೆ ದಂಡ ಇಲ್ಲ, ಕಾಸಿಲ್ಲ. ನಾನು ಹೇಳ್ತೀರ ನನ್ನ ಇವನು 100, ನಾನೊಂದು 68. 68, 76 ಇದೆ ತೂಕ ಕಡಿಮೆ ಆಗಿ. 68 kg ಇವಾಗ. ನೀನು 85? ಹತ್ತಾಗ ಹೋದ್ರು ಹಸ್ರೆ. ನೀವು ಇದೀರಿ, ಹತ್ತಾಗ ಹೋದ್ರೆ ಕೆಂಪು ಸಿಗ್ನಲ್, ಇತ್ತಾಗ ಹೋದ್ರೆ ಹಸಿರು ಸಿಗ್ನಲ್ ಅಂತ ನಿಂತ್ಕೊಂಡು ಸಾಯ್ತೀರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬಂದು ಈಗ ಶುಂಠಿ ಹೊಲಕ್ಕೆ, ಶುಂಠಿ ಕೆಲಸ ಮಾಡಕ್ ಬಂದಿದ್ದೀವಿ ಈಗ. ಸಕ್ಕದಾಗ ಕಾಣಿಸ್ತದೆ ಸೀನರಿ ಎಲ್ಲ. ಇವಾಗ ಹೊಸ ಪ್ರಯೋಗ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಎಲೆಕ್ಟ್ರಿಕ್ ಗಾಡಿ ನಿಲ್ಲಿಸ್ಬಿಟ್ಟು ಹಳೆ ನಿಲ್ಸಿರೋ ನಂದು ಜಮಾನದ ಬೇಬಿ ಎತ್ಕೊಂಡು ಇವಾಗ ಟ್ರೈ ಮಾಡಕ್ಕೆ ಹೋಗ್ಬೇಕು, ಸ್ಟಾರ್ಟ್ ಮಾಡೋಕ್ಕೆ. ಕಡಿಮೆ ಅಂದ್ರೆ 3 ವಾರ ಆಯಿತು ನನ್ನ ಗಾಡಿ ನಿಲ್ಲಿಸಿ. ಕೆಟ್ಟೋಗೈತೆ ಅಂತ ನಿಲ್ಸಿದೆ. ಈಗ ಗಾಡಿನ ಹೆಂಗಾದ್ರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ದೋಸ್ತ ಊರಿಗೆ ಹೋಗ್ಬೇಕು. ಚೇಪೆಕಾಯಿ ತಿಂತಾ ಇದ್ದೀನಿ ಗೈಸ್. ಈಗ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗಲಿಲ್ಲ ಅಂದ್ರೂ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಈಗ ಅದೇನಾಗೈತೆ ಕತೆ. ಹೆಂಗಾರು ಸ್ಟಾರ್ಟ್ ಮಾಡಬೇಕು, ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ. ನವೀನ್ ಹೊಂಟಿ ಹೋಯ್ತಾ? ಸುಟ್ಟೋಗ್ಬಿಡ್ತವೆ, ಬೆಂಕಿ ಎತ್ಕೊಂಡ್ಬಿಡ್ತವೆ. ಏನೇನೋ ಕತೆ ಕಟ್ತಾರಲ್ಲ, ಏನ್ ಹೇಳೋದು ಅವ್ರಿಗೆ? ಚಾರ್ಜಿಂಗ್ ಗಾಡಿ ಸರಿ ಇಲ್ಲ ಅನ್ನೋ ನನ್ನ ಮಕ್ಕಳುಗಳಿಗೆ. ಅವ್ರಿಗೆ ಏನು ಹೇಳಕ್ಕಾದ್ದು? ಬಳಸ್ ನೋಡ್ದಂಗೆ ತಾನೇ ಗೊತ್ತಿರೋದು ಅದ್ರ ಗಮ್ಮತ್ತು. ಅರ್ಥ ಆಯ್ತು ಅನ್ಸುತ್ತೆ. ಪೆಟ್ರೋಲು ಏನು 40-50 ಕೊಡ್ತಿದೆ ಮೈಲೇಜ್. 100 ರೂಪಾಯಿ ಪೆಟ್ರೋಲ್ ಹಾಕ್ಬೇಕು, 100 ರೂಪಾಯಿ ಸೇವ್ ಆಯ್ತದೆ. ಈ E20 E30 ಫ್ಯೂಲ್ ಹಾಕೊಂಡು ಕಬ್ನಲ್ಲಿ ಜ್ಯೂಸ್ನ ಹಾಕೊಂಡು ಓಡ್ಸೋದ್ಕಿಂತ ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಮಾಡ್ಕೊಂಡು ಓಡ್ಸೋದೇ ಬೆಟ್ರು. ಹೌದಾ ಯಜಮಾನ್ರೆ? ನೋಡಿ ಗೈಸ್, ಶುಂಠಿ ಹೆಂಗೈತೆ ಅಂತ. ನಂಗೆ ಶುಂಠಿ ಬಗ್ಗೆ ನಿಜವಾಗ್ಲೂ ಒಂಚೂರು ಗೊತ್ತಿಲ್ಲ. ಇಲ್ಲಿ ಗಂಟ ಒಂದು ಗರ್ಕೆನೇ ಬೆಳೆದಿಲ್ದೇ ಇರೋ ನಾನು ಬರೀ ಶುಂಠಿಯೇ ತೋರ್ಸಕ್ ಬಂದೀನಿ ನಿಮ್ಗೆ.
ಒಂದ್ಸಲ ತುಂಬ ಅನಿಸ್ತದೆ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟು ಹೊಲದ ಕಡೆ ಸೆಟ್ಲ್ ಆಗ್ಬಿಡೋದ ಅಂತ. ಬಟ್ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗಳು, ನಮ್ಮ ತಲೆಯಲ್ಲಿರೋ ಆಲೋಚನೆಗಳು ಇವೆಲ್ಲಕ್ಕೂ ಬಿಡಲ್ಲ, ಅವಕಾಶ ಕೊಡ್ತಾ ಇಲ್ಲ. ಡಿಪ್ರೆಷನ್. ಬ್ರೋ ಏನು ಕೆಲಸ ಮಾಡೋದು ನೀನು? ಹೊಲಗಿಲ್ಲ ಮಾಡ್ಕೊಂಡು ಆರಾಮಾಗಿರೋದ್ ಬದಲು ಹೋಗ್ಬಿಟ್ಟು ಅಲ್ಲಿ ಸಾರ್ಡರ್ ಮಾಡಕ್ ಹೋಗಿದ್ದೆಲ್ಲ. ಕಬ್ಬಣನ 1000 ಡಿಗ್ರಿಲಿ ಸೆಲ್ಸಿಯಸ್ ಅಲ್ಲಿ ಏನು ಕಾಯಿಸ್ಬಿಟ್ಟು ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧ ಕಲ್ಪಿಸೋದೇ ಒಂದು ಕೆಲಸ. ಶಬಾಷ್. ತಮಾಷೆ ಮಾಡೋದಕ್ಕೂ ಒಂದು ಇತಿ ಮಿತಿ ಅನ್ನೋದು. ಅದು ಎಕ್ಸ್ಟ್ರಾ ಗೇರ್ ಹಾಕೋದು 3ನೇ ಟೈಮ್ ಬದವನಿಗೆ ಗೈಸಿ ರೋಡ್ಗೆ. ಇಲ್ಲಿ ಫೋಟೋ ಶೂಟಿಂಗ್ ಮಾತ್ರ ರೂಟು ಸಹಿ ತಿರ್ಗೋವಾಗ ಕಣ್ಣು ಕೆಂಪಾಗ್ಲಿಲ್ಲ ಅಂತ ಕೇಳಿ. ರೋಡ್ ಹೊಡೆದಿಯ ನಂಗೆ ನೋಡು. ಸುಮ್ನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ನಿನ್ನ ಹೆಸರೇನು? ನೋಡಿ ವೈಭವ್ ಸೂರ್ಯವಂಶಿ ಬಿಟ್ರೆ ನಿನ್ನೆ ಫೇಮಸ್ ಮಾಡೋದು ನೆಕ್ಸ್ಟು. ಯಾಕೆ ಹೊಡಿಕಿಲ್ಲ? ಈಗ ಅದನ್ನೇನೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಇವಾಗ ಲಾಗ್ ಇನ್ ಮಾಡೋ ಟೈಮ್ ಬಂದು ಈಗ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ. ಮಾಡೋ ಕೆಲಸ ವಾಪಸ್ ಹೋಗ್ತಾ ಇದೀವಿ. ಈಗ ನಮ್ಮ ಪಯಣ ಸಾಗರಕಟ್ಟೆ ಕಡೆ. ಅರ್ಥ ಆಯ್ತು ಅನ್ಸುತ್ತೆ. ಬೆಳಗ್ಗೆಯಿಂದ ನನಗೆ ಕ್ರಿಕೆಟ್ ಆಡ್ಕೊಂಡು, ಕ್ರಿಕೆಟ್ ಆದಮೇಲೆ ಹೋಗ್ತೀನಿ ನಾವು ಲಾಗ್ ಮಾಡೋಕ್ಕಾಗಿಲ್ಲ, ಮೊಬೈಲ್ ಚಾರ್ಜ್ ಇರ್ತಿಲ್ಲ. ವಾಪಸ್ ರಿಟರ್ನು ಹೊಸ ಹೈವೇ ಈ ಹೈವೇಲಿ ವಾಪಸ್ ರಿಟರ್ನು ಸಾಗರಕಟ್ಟೆ ಹೋಗ್ತಾ ಇದ್ವಿ. ಯಾಕೋ ಸಾಗರಕಟ್ಟೆ ಮತ್ತು ಎಳಿತಾ ಇದ್ದೆ. ಸಾಗರಕಟ್ಟೆ ಬಂದು ಈಗ ಸೈಡ್ ಬಂದು ಸಾಗರಕಟ್ಟೆಗೆ ಯಾಕೆ ಹೋಗ್ತೀವಿ ಅಂತ ಇವಾಗ ನಾವು ವೆದರ್ ನೋಡೋಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಹೋಯ್ತು ಸಾಗರಕಟ್ಟೆ. ಇವಾಗ ದೋಸ್ತ ಅವ್ರಿಗೆ ಹೋಗಿದ್ದಾಯ್ತು. ನೆಕ್ಸ್ಟ್ ಸಾಗರಕಟ್ಟೆಲ್ಲ ಹೋಗಿವಾಗ ಸಾಗರಕಟ್ಟೆಗೆ ಹೋಗೋದಂದ್ರೆ ಗೈಸ್ ಇವಾಗ ಚರ್ಚಿಗೆ ಬಂದು ಅದು ಬೇರೆ ಒಂದು ಗಾಡೀಲಿ ಪೆಟ್ರೋಲ್ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ವಿ. ಗೊತ್ತು ಕ್ಯಾನ್ಗೆ ಪೆಟ್ರೋಲ್ ಹಾಕೋಬಿಡಂಗಿಲ್ಲ ಅಂತ. ಕ್ವಶನ್ ಕೇಳಿದ್ರೆ ಕಂಪ್ಲೇಂಟ್ ಮಾಡಿಸಿ ಜೈಲಿಗೆ ಹಾಕ್ಬಿಡ್ತೀರಾ? ಅವ್ರು ಏನು ಮಾಡೋದು, ಎಮರ್ಜೆನ್ಸಿ ಗಾಡಿ ಕೆಟ್ಟೋದ್ರೆ ಗೌರ್ಮೆಂಟ್ ಅವ್ರು ಬಂದ ತಳ್ತಾರೆ. ನನ್ನ ಕೆಲಸ ನಾವೇ ಮಾಡ್ಕೋಬೇಕು. ಇನ್ನು ಜಾತ್ರೆ ಮುಗ್ದಿಲ್ವಾ? ಈಗ ಅವರಿಬ್ರು ಬರೋ ತನಕ ವೆಯ್ಟ್ ಮಾಡ್ಬೇಕು ನಾವು. ಅವ್ರು 3 ಜನ ಬರೋ ತನಕ ವೆಯ್ಟ್ ಮಾಡಬೇಕು. ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಎಲ್ಲಿ ನಿಂತಿದ್ದಾರೆ. ಸ್ಟಾಪ್ ಮಾಡೋ. ಹಲೋ ಬಾಯ್ಸ್, ಸಿಟಿಲಿ ಆಚೆಗೆ ಬಂದ ತಕ್ಷಣ ಟ್ರಾಫಿಕ್ ನೋಡ್ಕೊಂಡು ಸಾಯೋದ್ಕಿಂತ ಹಳ್ಳಿಗೆ ಬಂದು ಕೂಲ್ ವೆದರ್ಲಿ ಆರಾಮಾಗಿ ಕೊಟ್ಟಿಗೆಲ್ಲಿದ್ರು ಪರವಾಗಿಲ್ಲ, ಹಳ್ಳಿಲೇ ಇರಬೇಕು ಅನಿಸ್ತಾ ಇದೆ. ಇವತ್ತು ಯಾಕೋ ತುಂಬ ಅಬ್ಸೆಷನ್ ಆಯ್ತಾ ಇದೆ ನಮ್ಮೂರ ಮೇಲೆ, ನಮ್ಮ ಮನೆ ಮೇಲೆ. ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಹೊರಗಡೆ ಬಂದರೆ ಫುಲ್ಲು ಗ್ರೀನರಿ, ಪೀಸ್ಫುಲ್ಲು, ಯಾವ ಲೋನ್ ಇಲ್ಲ, ಟಾರ್ಗೆಟ್ ಇಲ್ಲ. ಲೋನು ಟಾರ್ಗೆಟು ಇಲ್ದಂಗೆ ಆರಾಮಾಗಿ ಎಷ್ಟು ಗಂಟೆಗೆ ಇದ್ರು, ಎಷ್ಟು ಗಂಟೆಗೆ ಹೋದ್ರು, ಎಲ್ಲೇ ಹೋದ್ರು, ಎಲ್ಲೇ ಬರಲಿಲ್ಲ ಅಂದರು ಯಾರು ಕೇಳಲ್ಲ. ನಾಟ್ಕಾಡ ನನ್ನ ಮಕ್ಕಳ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವ್ರು ಅನ್ನೋದು ಈ ಪ್ರಪಂಚ.